ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಪಾಲಕ್ ಪನೀರ್ ದೋಸಾ ವಿತ್ ಆನಿಯನ್ ಟೊಮೆಟೊ ಚಟ್ನಿ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತರಕಾರಿಗಳಲ್ಲೇ ಒಂದು ಒಳ್ಳೆ ಕಾಂಬಿನೇಷನ್ ಈ ಪಾಲಕ್ ಮತ್ತು ಪನ್ನೀರ್ ಅಂತ ಹೇಳ್ಬೋದು. ಜೊತೆಗೆ ನಾನ್ ವೆಜಿಟೇರಿಯನ್ ಇಂದ ವೆಜಿಟೇರಿಯನ್ ವರೆಗೂ ಸಹ ಬೇಡ ಅಂದ್ರೆ ತಿನ್ನುವಂತ ಒಂದು ಡಿಶ್ ಅಂದ್ರೆ ಈ ಪಾಲಕ್ ಪನ್ನೀರ್ ಅಂತಾನೆ ನಾವು ಹೇಳ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸಹ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಾನೆಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ನಾವು ಮುಂದುವರಿಸೋಣ. ಮೊದಲಿಗೆ ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದನ್ನ ಈ ರೀತಿ ಬೇಯಿಸ್ಕೊಳ್ಬೇಕು. ಜೊತೆಗೆ ನಾನು ಒಂದು ಬೌಲಲ್ಲಿ ಚಿಲ್ಡ್ ವಾಟರ್ ನ ತಗೊಂಡಿದ್ದೀನಿ. ಯಾಕೆಂದ್ರೆ ಪಾಲಕ್ ಸೊಪ್ಪು ಬೇಯ್ತಿದ್ದಂಗೆ ಅದನ್ನ ತಗೊಂಡ್ಬಿಟ್ಟು ಇದ್ರೊಳಗೆ ಆ ತಕ್ಷಣ ಹಾಕೊಂಡ್ರೆ ಇದು ಕಲರು ಸಹ ಚೇಂಜ್ ಆಗಲ್ಲ. ಈ ರೀತಿ ನಾವು ತಕ್ಷಣ ಆ ಬೆಂದಿರುವಂತ ಪಾಲಕ್ ಸೊಪ್ಪನ್ನ ತಗೊಂಡ್ಬಿಟ್ಟು ಇದಕ್ಕೆ ಹಾಕೊಳ್ಬೇಕು. ಇದಕ್ಕೆ ಹಾಕೊಂಡ ನಂತರ ಇದನ್ನ ಈ ರೀತಿ ಬಿಡೋಣ. ಈಗ ನಾವು ಬ್ಯಾಟರ್ ನ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ನಮ್ಗೆ ಬೇಕಾಗಿರೋ ದೋಸೆಗೆ ಬೇಕಾದಂತ ಬ್ಯಾಟರ್ ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಹೆಸರು ಕಾಳನ್ನ ತಗೊಳ್ತಾ ಇದ್ದೀನಿ. ಇದನ್ನ ನಾನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿದ್ದೆ. ಈಗ ಇದನ್ನ ಒಂದು ಸ್ಟೈನರ್ ಅಲ್ಲಿ ಸ್ಟೈನ್ ಮಾಡಿ ನಾವು ಫಸ್ಟಿಗೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಇದ್ರ ಜೊತೆಗೆ ನಾನು 1 ಕಪ್ ಅಷ್ಟು ಅಕ್ಕಿನೂ ತಗೊಂಡಿದ್ದೀನಿ. ಅದನ್ನು ಸಹ ಸ್ಟೈನ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಅದನ್ನು ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಒಂದು ಆರೋಗ್ಯಕರವಾದಂತ ಡಿಶ್ ಅಂತಾನೆ ಹೇಳ್ಬೋದು. ಹೆಸರು ಕಾಳಿದೆ, ಪಾಲಕ್ ಸೊಪ್ಪಿದೆ, ಇವೆಲ್ಲ ಇರೋದು ತುಂಬಾ ಆರೋಗ್ಯಕ್ಕೆ ಉತ್ತಮ ಅಂತಾನೆ ಹೇಳ್ತೀವಿ. ನಂತರ ಇದಾದ ನಂತರ ನಾವು ಪಾಲಕ್ ಸೊಪ್ಪನ್ನು ಸಹ ಹಾಕೊಳ್ಳೋಣ. ಈಗ ಇದನ್ನು ತಕ್ಕೊಂಡು ನೀರೆಲ್ಲ ತಕ್ಕೊಂಡು ಇದಕ್ಕೆ ಹಾಕೋಣ. ಈ ರೀತಿ ಹಾಕೊಂಡ ನಂತರ ನಾವು ಇದಕ್ಕೆ ಫಸ್ಟಿಗೆ ಇದರ ಟೇಸ್ಟ್ ಜಾಸ್ತಿ ಯಾಕೆ ಫ್ಲೇವರ್ ಬರೋಕ್ಕೋಸ್ಕರ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಅಷ್ಟು ಜೀರಿಗೆ, 1 ಇಂಚಷ್ಟು ಶುಂಠಿನ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ 4-5 ಬ್ಲ್ಯಾಕ್ ಪೆಪ್ಪರ್, ನಂತರ 2 ಗ್ರೀನ್ ಚಿಲ್ಲಿಯನ್ನ 2 ಪೀಸ ಕಟ್ ಮಾಡ್ಕೊಂಡು ಅದನ್ನು ಹಾಕೊಳ್ತಾ ಇದ್ದೀನಿ. ಟೇಸ್ಟ್ ಜಾಸ್ತಿ ಮಾಡೋಕ್ಕೋಸ್ಕರ ಒಂದು 4-5 ಪೀಸು ಈರುಳ್ಳಿಯನ್ನು ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಈಗ ಇದು ಬ್ಯಾಟರ್ ರೆಡಿ ಆಗಿದೆ ಅಂತ. ಇದನ್ನ ಈಗ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ದೋಸೆ ಅದಕ್ಕೆ ನಾವು ಇದನ್ನ ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಸಾಮಾನ್ಯವಾಗಿ ದೋಸೆ ಮಾಡ್ಬೇಕು ಅಂದ್ರೆ ನಾವು ನೆನಾಕ್ಬಿಟ್ಬಿಟ್ಟು ಅದನ್ನ ಮಿಕ್ಸಿ ಮಾಡಿಟ್ಟು ಮತ್ತೆ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಉಪ್ಪು ಬರ್ಬೇಕು ಆ ರೀತಿ ಅಂತೆಲ್ಲ ಇದೆಲ್ಲ ಆ ರೀತಿ ಏನೂ ಇಲ್ಲ. ಇದು ತಕ್ಷಣ ನಾವು ರೆಡಿ ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಒಂದು ದೋಸೆ ಅದಕ್ಕೆ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಈಗ ಬ್ಯಾಟರು ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಬೇಕಾಗಿರುವಂತಹ ಪನ್ನೀರ್ ಸ್ಟಫ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು
ಒಂದು 2 ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಬಿಟ್ಟು ಈಗ ಆ ಆಯಿಲ್ ಬಿಸಿ ಆದ್ಮೇಲೆ ಮೊದಲಿಗೆ ಸಾಸಿವೆ, ನಂತರ ಒಂದು ಅರ್ಧ ಸ್ಪೂನು ಉದ್ದಿನ ಬೇಳೆ, ಒಂದು ಅರ್ಧ ಸ್ಪೂನು ಜೀರಾ, ನಂತರ ಎರಡು ಒಣಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕು. ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಒಂದು ಚಿಲ್ಲಿ ಅನ್ನ ಈ ರೀತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಸಣ್ಣನೆ ಒಂದು ಈರುಳ್ಳಿಯನ್ನ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ರೆಡ್ಡು ಆಗ್ಬಾರ್ದು, ಮೀಡಿಯಂ ಇದರಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಈಗ ಇದೆಲ್ಲ ಆದ್ಮೇಲೆ ಪನ್ನೀರನ್ನ ನಾವು ಈ ರೀತಿ ಕೈಯಲ್ಲೇ ಕ್ಲೀನಾಗಿ ಬಿಚ್ಚಿಟ್ಬಿಟ್ಟು ಹಾಕೊಳ್ಬೋದು, ಅಥವಾ ನೀವು ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸಹ ಹಾಕ್ಬೋದು. ಯಾವ ರೀತಿ ಹಾಕಿದ್ರು ನಡೆಯುತ್ತೆ. ಈ ರೀತಿ ನಾನು ಕೈಯಲ್ಲೇ ಇದನ್ನ ಸ್ಮ್ಯಾಶ್ ಮಾಡಿ ಈ ರೀತಿ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲದನ್ನು ನಾವು ಏನ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರೆಡಿ ಆಗಿದೆ. ಇದನ್ನು ನಾನೀಗ ಬೇರೆ ಬೌಲಿಗೆ ತೆಗೆದಿಟ್ಕೊಳ್ತೀನಿ. ತೆಗೆದಿಟ್ಕೊಂಡ ನಂತರ ಇದನ್ನು ಸ್ವಲ್ಪ ಹೊತ್ತು ಆರ್ಬೇಕು. ಈಗ ನಾವು ಇದ್ರ ಜೊತೆಗೆ ಈ ದೋಸೆಯ ಟೇಸ್ಟ್ ಅನ್ನ ಹೆಚ್ಚಿಸೋಕ್ಕೋಸ್ಕರ ನಾವು ಆನಿಯನ್ ಟೊಮೊಟೊ ಚಟ್ನಿಯನ್ನ ಮಾಡ್ತೀವಲ್ಲ, ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೆರಡು ಒಣಮೆಣಸಿನಕಾಯನ್ನ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಉದ್ದಿನ ಬೇಳೆ, ಒಂದು ಅರ್ಧ ಸ್ಪೂನು ಜೀರಾ, ಇದನ್ನ ಹಾಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾಗ್ತಾ ಇದ್ದಂಕಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಅಂದ್ರೆ 1 ಇಂಚಷ್ಟು ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿಯನ್ನು ಸಹ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಇನ್ನೊಂದ್ಸತಿ ಫ್ರೈ ಮಾಡಿಕೊಂಡು ಈಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ತೀನಿ. ಈರುಳ್ಳಿಯನ್ನ ಹಾಕೊಂಡಿದ ನಂತರ ಟೊಮೆಟೊವನ್ನು ಸಹ ಹಾಕೊಂಡ್ಬಿಟ್ಟು ನಂತರ 2 ಒಣಮೆಣಸಿನಕಾಯಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದ್ರ ಜೊತೆಗೆ ನಾವು ಒಂದು ಕರಿ ಲೀವ್, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದನ್ನ ನಾವು ಒಂದು ನೈಸಾಗಿ ರುಬ್ಕೊಳ್ಬೇಕು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಈ ಆನಿಯನ್ ಟೊಮೊಟೊ ಚಟ್ನಿ ರೆಡಿ ಆಗಿದೆ. ಈಗ ಇದನ್ನ ಒಂದು ಬೌಲಲ್ಲಿ ಸರ್ವ್ ಮಾಡಿಟ್ಕೊಳ್ಳೋಣ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾವು ನೆಕ್ಸ್ಟ್ ಈಗ ದೋಸೆಯನ್ನ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ನಾನು ಒಂದು ದೋಸಾ ತವವನ್ನ ಇಟ್ಟಿದ್ದೀನಿ, ಅದು ಸ್ವಲ್ಪ ಬಿಸಿಯಾಗಿದೆ. ಈಗ ನಾನು ಅದಕ್ಕೆ ಈ ರೀತಿ ಆಯಿಲ್ ಅನ್ನ ಹಚ್ಬಿಟ್ಟು ದೋಸೆಯನ್ನ ಮಾಡ್ಕೊಳ್ಳೋಣ. ಈ ರೀತಿ ಹಿಟ್ಟನ್ನ ಹಾಕ್ಬಿಟ್ಟು ದೋಸೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಇದನ್ನ ಹಾಕೊಂಡ್ಬಿಟ್ಟು ಒಂದು ಸೈಡು ಚೆನ್ನಾಗಿ ಇದು ಬೇಯಬೇಕು.
ಇದು ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತ ಪನ್ನೀರ್ ಸ್ಟಫ್ ಇದೆಯಲ್ವಾ ಅದನ್ನ ಹಾಕೊಳ್ಬೇಕು. ಪಾಲಕ್ ಪನ್ನೀರ್ ದೋಸೆ ಅಂದ್ರೆ ಪನ್ನೀರು ಜಾಸ್ತಿನೇ ಇರ್ಬೇಕಾದ್ರೆ ಸ್ವಲ್ಪ ಹೆಚ್ಚಾಗಿ ನೀವು ಈ ಪನ್ನೀರ್ ಸ್ಟಫ್ ಅನ್ನ ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಇಡ್ಕೊಳ್ಬೇಕು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದೆ ಅಂತ. ನೋಡಿದ್ರಲ್ವಾ ಸ್ನೇಹಿತರೆ, ಈ ಪಾಲಕ್ ಪನ್ನೀರ್ ದೋಸಾ ವಿತ್ ಆನಿಯನ್ ಟೊಮೆಟೊ ಚಟ್ನಿಯನ್ನ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬಹುದು ಅಂತ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವರು ಸಹ ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ರೆಸಿಪಿಗಳನ್ನ ಮಾಡಲು ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಬಹುದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆನ ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ನಮ್ಮನ್ನ ನೀವು ಫಾಲೋ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.